ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಮಾನವ ತನ್ನನ್ನು ತಾನು ಸೌಖ್ಯವಾಗಿರಿಸಿಕೊಳ್ಳಬಲ್ಲ ಎಂದು ಮೌಢ್ಯದಿಂದ ಭಾವಿಸುವನು. ಹಲವು ವರುಷಗಳು ಅದಕ್ಕಾಗಿ ಪ್ರಯತ್ನ ಪಟ್ಟ ಮೇಲೆ ನಿಜವಾದ ಸುಖ ಸ್ವಾರ್ಥತೆಯ ಅಳಿವಿನಿಂದ ಮಾತ್ರ ಸಾಧ್ಯ. ತಾನಲ್ಲದೆ ಹೊರಗಿನವರಾರು ತನ್ನನ್ನು ಸುಖಿಯನ್ನಾಗಿ ಮಾಡಲಾರರು ಎಂದು ತಿಳಿಯುವನು. ಈ ಪ್ರಪಂಚದಲ್ಲಿ ಯಾರು ನಿಜವಾಗಿ ಸುಖವಾಗಿಲ್ಲ. ಒಬ್ಬ ಶ್ರೀಮಂತನಾಗಿ ಬೇಕಾದಷ್ಟು ತಿನ್ನಲು ಇದ್ದರೆ ಅವನ ಜೀರ್ಣಶಕ್ತಿ ಚೆನ್ನಾಗಿರದೆ ಅವನು ಏನನ್ನು ತಿನ್ನಲಾರ. ಒಬ್ಬನಿಗೆ ಜೀರ್ಣಶಕ್ತಿ ಚೆನ್ನಾಗಿದ್ದು ತೋಳನಂತೆ ತಿನ್ನಬಲ್ಲವನಾದರೆ ಅವನಿಗೆ ತಿನ್ನಲು ಏನೂ ಇಲ್ಲ. ಶ್ರೀಮಂತನಾದರೆ ಅವನಿಗೆ ಮಕ್ಕಳಿರುವುದಿಲ್ಲ. ಒಬ್ಬ ದರಿದ್ರನಾದರೆ ದೊಡ್ಡದೊಂದು ಮಕ್ಕಳ ಸೇನೆಯೇ ಇರುವುದು. ಅವರನ್ನು ಏನು ಮಾಡಬೇಕೋ ಅದೇ ಗೊತ್ತಿಲ್ಲ. ಇದು ಏತಕ್ಕೆ ಹೀಗಿರುವುದು? ಏಕೆಂದರೆ ಸುಖ ದುಃಖಗಳು ಒಂದೇ ನಾಣ್ಯದ ಎರಡು ಮುಖಗಳಂತೆ. ಯಾರು ಸುಖವನ್ನು ಸ್ವೀಕರಿಸುವನೋ ಅವನು ದುಃಖವನ್ನು ಸ್ವೀಕರಿಸಬೇಕು. ದುಃಖವಿಲ್ಲದೆ ನಾವು ಸುಖವನ್ನು ಪಡೆಯಬಹುದೆಂಬ ಭ್ರಾಂತಿ ನಮ್ಮಲ್ಲಿದೆ. ಈ ಭಾವನೆ ನಮ್ಮನ್ನು ಮೆಟ್ಟಿಕೊಂಡಿದೆ. ಇದರಿಂದ ನಮಗೆ ಇಂದ್ರಿಯಗಳ ಮೇಲಿನ ಸ್ವಾಧೀನವೇ ತಪ್ಪಿ ಹೋಗಿದೆ. ಭಾರತ ದೇಶದಲ್ಲಿ ಎಣ್ಣೆಯ ಗಾಣಕ್ಕೆ ಎತ್ತನ್ನು ಉಪಯೋಗಿಸುತ್ತಾರೆ. ಎತ್ತಿನ ಹೆಗಲ ಮೇಲೆ ನೊಗ ಇರುವುದು. ಆ ನೊಗದ ಮುಂದಕ್ಕೆ ಕೋಲು ಚಾಚಿಕೊಂಡಿರುವುದು. ಅದಕ್ಕೆ ಸ್ವಲ್ಪ ಹುಲ್ಲನ್ನು ಕಟ್ಟುವರು. ಎತ್ತಿನ ಕಣ್ಣಿನ ಪಕ್ಕವನ್ನು ಮುಚ್ಚಿ ಮುಂದೆ ಮಾತ್ರ ಕಾಣುವಂತೆ ಮಾಡುವರು. ಎತ್ತು ಮುಂದೆ ಕಾಣುವ ಹುಲ್ಲನ್ನು ತಿನ್ನಲು ಮುಂದೆ ಚಾಚುವುದು. ಆಗ ಹುಲ್ಲು ಕೂಡ ಮುಂದೆ ಮುಂದೆ ಹೋಗುವುದು. ಅದಕ್ಕೆ ಹುಲ್ಲು ಸಿಕ್ಕುವಂತೆಯೇ ಇಲ್ಲ. ಹುಲ್ಲನ್ನು ಹಿಂಬಾಲಿಸಿಕೊಂಡು ಹೋಗುತ್ತಾ ಹೋಗುತ್ತಾ ಗಾಣವನ್ನು ಆಡಿಸುವುದು. ಇದರಂತೆಯೇ ನಾವುಗಳೆಲ್ಲ ಪ್ರಕೃತಿಯ ದಾಸರು. ಯಾವಾಗಲೂ ಮುಂದಿರುವ ಆಸೆಯ ಹುಲ್ಲನ್ನು ಹಿಂಬಾಲಿಸುತ್ತಿರುವೆವು. ಅದೊಂದು ಬರೇ ಭ್ರಾಂತಿ. ಎಷ್ಟೊಂದು ಜನ್ಮಗಳು ಅದನ್ನು ಬೆನ್ನತ್ತಿದರೂ ಅದು ಸಿಕ್ಕುವಂತೆ ಇಲ್ಲ. ಪ್ರೀತಿಯೇ ದೊಡ್ಡದೊಂದು ಕನಸು. ನಾವೆಲ್ಲ ಪ್ರೀತಿಸುವೆವು. ಇತರರು ನಮ್ಮನ್ನು ಪ್ರೀತಿಸಬೇಕೆಂದು ಆಶಿಸುವೆವು. ಸುಖಿಗಳಾಗುವೆವು. ದುಃಖವೇ ಬರುವುದಿಲ್ಲ ಎಂದು ಭಾವಿಸುವೆವು. ಆದರೆ ನಾವು ಸುಖವನ್ನು ಹಿಡಿಯಬೇಕೆಂದು ಮುಂದೆ ಮುಂದೆ ಹೋದಷ್ಟು ಸುಖವು ನಮ್ಮಿಂದ ದೂರ ದೂರಕ್ಕೆ ಸರಿಯುವುದು. ಸುಖ ದೇಹದಲ್ಲಾಗಲಿ ಮನಸ್ಸಿನಲ್ಲಾಗಲಿ ಇಲ್ಲ ಎಂಬುದನ್ನು ನೋಡಿದೆವು. ಪ್ರಾಣಿಗಳು ಮತ್ತು ಪ್ರಾಣಿ ಸಮಾನನಾದ ತುಂಬ ಹೀನ ಮನುಜರ ಸುಖವೆಲ್ಲ ದೇಹದಲ್ಲಿದೆ. ಹಸಿದ ನಾಯಿ ಅಥವಾ ತೋಳ ಊಟ ಮಾಡುವಷ್ಟು ಸಂತೋಷವಾಗಿ ಯಾವ ಮನುಷ್ಯ ಊಟ ಮಾಡಲಾರ. ಆದ ಕಾರಣವೇ ನಾಯಿ ಅಥವಾ ತೋಳದಲ್ಲಿ ಸುಖವೆಲ್ಲ ದೇಹದಲ್ಲಿದೆ. ಮನುಷ್ಯನ ಸುಖ ಇನ್ನೂ ಮೇಲಿದೆ. ಅದೇ ಭಾವನಾ ಪ್ರಪಂಚದಲ್ಲಿ. ಜ್ಞಾನಿಗಳಿಗೆ ಎಲ್ಲಕ್ಕಿಂತಲೂ ಮೇಲಿರುವ ಆತ್ಮಸುಖ. ತತ್ವಜ್ಞಾನಿಗೆ ಆತ್ಮಜ್ಞಾನವೇ ಹೆಚ್ಚು ಪ್ರಯೋಜನ. ಏಕೆಂದರೆ ಅವನಿಗೆ ಇದೇ ಅತ್ಯಂತ ಶ್ರೇಷ್ಠವಾದ ಸುಖವನ್ನು ಕೊಡಬಲ್ಲದು. ಇಂದ್ರಿಯ ತೃಪ್ತಿಯಾಗಲಿ ಅಥವಾ ಬಾಹ್ಯ ವಸ್ತುಗಳಾಗಲಿ ಇವುಗಳಿಂದ ಅವನಿಗೆ ಪ್ರಯೋಜನವಿಲ್ಲ. ಇದರಿಂದ ಅವನಿಗೆ ಆತ್ಮಜ್ಞಾನದಿಂದ ಸಿಕ್ಕುವ ಸುಖ ಲಭಿಸುವುದಿಲ್ಲ. ಜ್ಞಾನವೇ ಪರಮ ಗುರಿ. ನಿಜವಾಗಿ ನಮಗೆ ಗೊತ್ತಿರುವ ಶ್ರೇಷ್ಠ ಸುಖವೇ ಅದು. ಬಂಧನವೇ ದುಃಖ, ಸ್ವಾತಂತ್ರ್ಯವೇ ಸುಖ. ಅದೈತವೊಂದೇ ಮನುಷ್ಯನಿಗೆ ಸಂಪೂರ್ಣ ಆತ್ಮ ಸ್ವಾತಂತ್ರ್ಯವನ್ನು ಕೊಡಬಲ್ಲದು. ಎಲ್ಲ ವಿಧದ ಸ್ವಾತಂತ್ರ್ಯವನ್ನು ನಿವಾರಿಸಬಲ್ಲದು. ಮೂಢನಂಬಿಕೆಗಳಿಂದ ಪಾರು ಮಾಡಬಲ್ಲದು. ಇದರಿಂದ ನಾವು ಅನುಭವಿಸಲು ಮತ್ತು ಹೊಸದನ್ನು ಸಾಧಿಸಲು ಧೀರರಾಗುತ್ತೇವೆ. ಕೊನೆಗೆ ನಾವು ಕೇವಲ ಮುಕ್ತಿಯನ್ನು ಪಡೆಯುತ್ತೇವೆ.
ಪ್ರಪಂಚಕ್ಕೆ ಯಾವುದಾದರೂ ಸ್ಥಿರವಾದ ಸುಖವನ್ನು ಕೊಡಲು ಸಾಧ್ಯವೇ? ಸಮುದ್ರದಲ್ಲಿ ಒಂದು ಅಲೆಯನ್ನು ಎಬ್ಬಿಸಬೇಕಾದರೆ ಮತ್ತೆಲ್ಲೂ ತಗ್ಗಬೇಕು, ಇಲ್ಲವೇ ಸಾಧ್ಯವೇ ಇಲ್ಲ. ಮನುಷ್ಯನ ಅವಶ್ಯಕತೆ ಮತ್ತು ಆಸೆಗೆ ತಕ್ಕಂತೆ ಪ್ರಪಂಚದಲ್ಲಿರುವ ಒಳ್ಳೆ ವಸ್ತುಗಳ ಮೊತ್ತ ಯಾವಾಗಲೂ ಒಂದೇ ಸಮನಾಗಿರುತ್ತದೆ. ಇದನ್ನು ಹೆಚ್ಚು ಕಡಿಮೆ ಮಾಡಲಾಗುವುದಿಲ್ಲ. ನಮಗೆ ಈಗ ಗೊತ್ತಿರುವಂತೆ ಮಾನವ ಇತಿಹಾಸವನ್ನು ತೆಗೆದುಕೊಳ್ಳಿ. ಇದೇ ಸುಖ ದುಃಖ ಹಿಂದೆ ಇರಲಿಲ್ಲವೇ? ಈಗ ಇರುವ ವ್ಯತ್ಯಾಸವೇ ಹಿಂದೆ ಇರಲಿಲ್ಲವೇ? ಕೆಲವರು ಶ್ರೀಮಂತರು, ಕೆಲವರು ಬಡವರು, ಕೆಲವರು ಕೀಳು, ಕೆಲವರು ರೋಗಿಗಳು, ಕೆಲವರು ಆರೋಗ್ಯವಂತರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.